ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಯಾವ ರೀತಿ ಹೋರಾಟ ಆಗುತ್ತೆ ಸರ್? ಯಾವ ರೀತಿ ಸಿದ್ಧತೆ ಆಗಿದೆ? ನೋಡ್ರಿ, ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ರಾಜ್ಯ ಎರಡನೇ ನಮ್ಮದು ಇಡೀ ದೇಶದಲ್ಲಿ. ನಮಗೆ ಸಿಗಬೇಕಾದಂಥ ಅನುದಾನ ಅವರು ಕೊಡ್ತಾ ಇಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ನ ಇಡೀ ದೇಶಕ್ಕೆ ಹಂಚೋದ್ರ ಬಗ್ಗೆ ತಕರಾರಿಲ್ಲ. ಆದರೆ ಹೆಚ್ಚು ಟ್ಯಾಕ್ಸ್ ಬರ್ತಕ್ಕಂಥ ಜಾಗಗಳಲ್ಲಿ ನಮಗೇನು ಅನುದಾನ ಕೊಡಬೇಕು ಅದನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಪಾಪ ಈ ನಮ್ಮ BJP MP ಗಳವರಲ್ಲ, ಅವ್ರವ್ರು ನರೇಂದ್ರ ಮೋದಿ ಮುಂದೆ ಎದೊಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ. ಕನಿಷ್ಠ ತಮಿಳುನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಕ್ಕಾಗಿ ಹೋರಾಟ ಮಾಡ್ತಾರೆ, ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ. ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TAD ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ಟರೆ MP ಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರು ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಈಗ ನಾನು ಗ್ಯಾರಂಟಿ ಬಗ್ಗೆ ಮಾತಾಡಿದೆ. ಗ್ಯಾರಂಟಿ ಕ್ಯಾನ್ಸಲೇ ಮಾಡಿಬಿಡ್ತಾರೆ ಅಂತ ಪ್ರಚಾರ ಮಾಡಿದ್ರು. MP ಅವರು ಹೇಳಿರ್ತಕ್ಕಂಥದ್ದು ನಮ್ಗೆ ಆಗ್ತಕ್ಕಂಥ ಅನ್ಯಾಯ ಸರಿಪಡಿಸ್ತೇ ಹೋದರೆ ಮುಂದಿನ ದಿವಸದಲ್ಲಿ ಇಂಥ ಧ್ವನಿ ಎದೊಳ್ತವೆ ಅಂತಕ್ಕಂಥ ಮಾತನ್ನು MP ಅವರು ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅನ್ಯಾಯ ಆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗೇ ಆಗ್ತವೆ. ಅದಕ್ಕೆ ಅನ್ಯಾಯ ಆಗ್ತಕ್ಕಂಥ ರೀತಿಯಲ್ಲಿ ಸರಿಪಡಿಸಿ ಅಂತಕ್ಕಂಥದ್ದು ಅವರ ವಿಚಾರ. ಅದನ್ನು ತಿರ್ಚಿ ಮಾಧ್ಯಮದವ್ರು ಇರ್ಬೋದು ಅಥವಾ ವಿರೋಧ ಪಕ್ಷದವ್ರು ಇರ್ಬೋದು, ತಿರ್ಚಿ ಅದನ್ನು ತೋರಿಸೋದಾದರೆ ಅದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಹೌದು, ನಾವು ನಮ್ಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳವ್ರೆ. ನಮಗೆ ಬರ್ತಕ್ಕಂಥ ಅನುದಾನ ನಮಗೆ ಬರದೇ ಇದ್ದಾಗ ನಾವು ಆ ಕೂಗು ಹೇಳ್ಬೋದು, ಮುಂದಿನ ದಿವಸದಲ್ಲಿ ಸಾರ್ವಜನಿಕವಾಗಿ ಆ ಕೂಗು ಹೇಳ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ತಪ್ಪೇನದ್ರಲ್ಲಿ? ಅಂದರೆ ನಾವು ಏನು ಅನ್ಯಾಯ ಆದರೂ ಕೂಡ ಸಹಿಸ್ಕೊಂಡಿರ್ಬೇಕು ಅಂತಕ್ಕಂಥದ್ದು ನಿಮ್ಮ ಭಾವನೆ. ದೇಶ ವಿಭಜನೆ ಆಗಬೇಕು ಅಂತೇನು ಹೇಳಿಲ್ಲ ಅವರು. ಯಾವ ದೇಶ ವಿಭಜನೆ? ನೀವು ಸಂಪೂರ್ಣವಾಗಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ತೋರಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ತೋರಿಸ್ತಕ್ಕಂಥದ್ದಲ್ಲ. ಅವ್ರ ಹೇಳಿಕೆಯನ್ನು ಸಂಪೂರ್ಣವಾಗಿ ತೋರಿಸಿ ಆಮೇಲೆ ನೀವು ಮಾತಾಡಿ. ದೇಶ ಹೊಡಿಬೇಕು ಅಂತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ. ದೇಶ ಕಟ್ತಂಥವ್ರೆ ಕಾಂಗ್ರೆಸ್ನವರು. ಹೊಡಿಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ಆದರೆ ನಮ್ಗಾಗ್ತಕ್ಕಂಥ ಅನ್ಯಾಯನ ನೀವು ಸರಿಪಡಿಸ್ತಾ ಹೋದರೆ ಮುಂದಿನ ದಿವಸದಲ್ಲಿ ಸಾರ್ವಜನಿಕವಾಗಿ ಈ ಥರ ಕೂಗಿ ಹೇಳ್ಬೋದು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸವ್ರೆ. ರಾಜ್ಯ ಸರ್ಕಾರದ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಈಗ ನಮಗೆ ಬರಬೇಕಾಗಿರೋ ಅನುದಾನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪಾಪ ನಮ್ಮ ಹೋರಾಟನಾರ ನೋಡಿ BJP-ಇರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ BJP-ಇರೋ ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ. ಈಗ ಹೋಗಿರ್ತಕ್ಕಂಥ MP-ಗಳು ಯಾರು ಗಂಡಸರಲ್ಲ ಅಂತ ಅರ್ಥ. ಅದು ನೀವು ಮಾಧ್ಯಮದವರು ನೀವೇನೋ ಹೇಳ್ತಾ ಇದ್ದೀರಾ, ಎಲ್ಲರ ಪ್ರಶ್ನೆ ಕೇಳ್ತಾ ಇದ್ದೀರಾ. ಬರೀ ನಮ್ಮ ವಿಚಾರಗಳನ್ನೇ ನೀವು ಚರ್ಚೆ ಮಾಡ್ತೀರಾ ವಿನ BJP-ಅವ್ರನ್ನ ಏನು ಮಾತಾಡಿದ್ಯಪ್ಪ ನೀನು 5 ವರ್ಷದಲ್ಲಿ ರಾಜ್ಯದ ಬಗ್ಗೆ ಅಂತ ಕೇಳಿದ್ದೀರಾ? ಅವ್ರು ಉತ್ತರ ಕೊಡ್ಲಿಕ್ಕೆ ಕೇಳ್ರಿ ನೀವು ಮಾಧ್ಯಮದವರು. 5 ವರ್ಷದಲ್ಲಿ ರಾಜ್ಯದ ಬಗ್ಗೆ ಮಾದಾಯಿ ಬಗ್ಗೆ ಮಾತಾಡೋರ ಅಥವಾ ಮೇಕೆದಾಟು ಬಗ್ಗೆ ಮಾತಾಡೋರ? ಯಾವ ವಿಚಾರವಾಗಿ ಮಾತಾಡೋರೆ? ಈಗ ಆಗ್ತಾ ಇರ್ತಕ್ಕಂಥ ನಮ್ಮ ಟ್ಯಾಕ್ಸ್ನಲ್ಲಿ ನಮಗೆ ಬರ್ತಕ್ಕಂಥ ರಾಜ್ಯದ ಪಾಲನ್ನು ಕೇಳಲಿಕ್ಕೆ ಯಾರಾದರೂ ಒಂದು ಕ್ವಶನ್ ಕೇಳೋರ? ರೈಲ್ವೆ ವಿಚಾರಗಳಲ್ಲಿ ಕ್ವಶನ್ ಕೇಳೋರ? ಏನು ಕೇಳಿ ನೀವು? ಇವರೆಲ್ಲ ಶೋಪೀಸ್ಗಳು ಅಂತ ಹೇಳಿಲ್ವ ಇವರು? ಅಲ್ಲಿ ಹೋಯ್ತಾರೆ, ಸುಮ್ಮನೆ ಸೈನ್ ಹಾಕ್ತಾರೆ, ನರೇಂದ್ರ ಮೋದಿ ಅವ್ರ ಮುಂದೆ ಒಂದೆರಡು ಬೈಸ್ಗೆ ಹೊಡಿತಾರೆ, ನಾವು ಇಲ್ಲಿದ್ದೀವಿ ಸ್ವಾಮಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ ಅಷ್ಟೇ. ಇವರೆಲ್ಲ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಎಷ್ಟಿತ್ತು ಬಡ್ಜೆಟ್ ಗಾತ್ರ ಅಂತ ತಿಳ್ಕೊಳ್ಳಿ, ಈಗ ಎಷ್ಟದೇ ಬಡ್ಜೆಟ್ ಗಾತ್ರ ಅಂತ ತಿಳ್ಕೊಳ್ಳಿ. ಅದನ್ನು ತೋಲನೆ ಮಾಡಿ. ಜಾಸ್ತಿ ಬಂದ್ಬಿಟ್ಟು ಎಲ್ಲಿ ಹೇಳಲಿ ಅವರು? ಚರ್ಚೆ ಮಾಡೋಣ, ಬರಲಿ. HD ಕುಮಾರಸ್ವಾಮಿ ಅವ್ರು ಹೇಳಿದ್ರ ಈ ಮಾತಾ? ನಮ್ಮಪ್ಪನ ಮನೆಯಿಂದನಾ? ನೋಡ್ರಿ, ಯಾವ ಭಾಗ್ಯನೂ ಕೂಡ ನಮ್ಮಪ್ಪನ ಮನೆಯಿಂದ ಅಥವಾ ಕುಮಾರಸ್ವಾಮಿ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡಲ್ಲ. ಎಲ್ಲ ಕೊಡ್ತಕ್ಕಂಥದ್ದು ಸರ್ಕಾರದಿಂದನೇ. ಒಂದೊಂದು ಸರ್ಕಾರ ಒಂದೊಂದು ರೀತಿ ಕಾರ್ಯಕ್ರಮಗಳನ್ನ ಕೊಡ್ತದೆ. ಅದಕ್ಕೆ ಅವರಪ್ಪನ ಮನೆಯಿಂದ ಇವರಪ್ಪನ ಮನೆಯಿಂದ ಅಂತೇಳಿ ಅವ್ರು ಮಾತಾಡ್ತಕ್ಕಂಥದ್ದು ಅವ್ರ ಘನತೆಗೆ ತಕ್ಕದಲ್ಲ. ಪಾಪ ಸ್ಥಿಮಿತ ಕಳ್ಕೊಂಡ್ಬಿಟ್ಟವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಿ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಒಂದು ಕಡೆ JDS BJP ಮೈತ್ರಿ ಆಗಿದೆ. ಸುರೇಶ್ ಅವ್ರನ್ನ ಎದುರಿಸೋಕೆ ಇನ್ನೂ ಮೈತ್ರಿ ಅಭ್ಯರ್ಥಿನ ಅವ್ರು ಅನೌನ್ಸ್ ಮಾಡ್ತಾ ಇಲ್ಲ.
ಏನಿಲ್ಲ ಸರ್. ಅಭ್ಯರ್ಥಿ ಸುರೇಶ್ ಅವ್ರನ್ನ ಎದುರಿಸುವಂಥ ಅಭ್ಯರ್ಥಿ ಇಲ್ಲ ಅಲ್ಲಿ. ಯಾಕಂದರೆ ಕೇಳಿ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಬ್ಬ ಲೋಕಸಭಾ ಸದಸ್ಯನು ಕೂಡ ಜನಸಾಮಾನ್ಯರ ಜೊತೆ ಬೆರೆತು ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಡಿ ಕೆ ಸುರೇಶ್ರವರು. ಚರ್ಚೆಗೆ ಬರೋದಾದರೆ, ಯಾರಾದರೂ ಕೂಡ ಅಭ್ಯರ್ಥಿ ಆಗೋಂಥವ್ರು ಚರ್ಚೆ ಬರೋದಾದರೆ, ಅವರು ಲೋಕಸಭಾ ಸದಸ್ಯರಾದಮೇಲೆ ಅವರ ವ್ಯಾಪ್ತಿನಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿಸಿದ್ದಾರೆ ಅಂತೇಳಿ ನಾವು ಚರ್ಚೆ ಮಾಡ್ತೀವಿ. ಅವ್ರು ಯಾರಾದರೂ ಬಂದು ಚರ್ಚೆ ಮಾಡೋದಾದರೆ ಮಾಡಲಿ, ಸಾರ್ವಜನಿಕವಾಗಿ ಗೊತ್ತಾಗಲಿ ಒಬ್ಬ ಲೋಕಸಭಾ ಸದಸ್ಯರು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ. ಅದರಿಂದ ಪಾಪ ಅವರ ಇನ್ನೂ ಹುಡುಕ್ತಾವ್ರ ಅಭ್ಯರ್ಥಿಗಳನ್ನ ನೋಡೋಣ. ಸರ್, ನೀವು ಕೂಡ ಬಿಜೆಪಿಯಲ್ಲಿ ಇದ್ರಿ, JDS ಅಲ್ಲೂ ಕೂಡ ಇದ್ರಿ. ಈ ಮೈತ್ರಿ ವರ್ಕೌಟ್ ಆಗುತ್ತಾ ಅಥವಾ ಅಭ್ಯರ್ಥಿ ಆಯ್ಕೆನೇ ಕ್ರಿಟಿಕಲ್ ಆಗುತ್ತೆ, ಹೆಂಗೆ ಸರ್? ಇಲ್ಲಿ ಅಭ್ಯರ್ಥಿಯನ್ನೇ ಇಲ್ಲ ಕಂಡ್ರಿ, ಕ್ರಿಟಿಕಲ್ ಏನಾಯ್ತದೆ ಇಲ್ಲಿ? ವರ್ಕೌಟ್ ಆಗಲ್ಲ. ನಮ್ಮ ಡಿ ಕೆ ಸುರೇಶ್ ಅವ್ರ ವಿರುದ್ಧ ಇದು ವರ್ಕೌಟ್ ಆಗಲ್ಲ. ಯಾಕಂದರೆ ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆಂತಡ್ತಕ್ಕಂಥದ್ದು ಈ ಜಿಲ್ಲೆಯ ಜನಗಳ ಗುಣ. ಅದಕ್ಕೆ ನಮ್ಗೆ ಬೆಂತಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಐತೆ. ನಾವು ಖಂಡಿತ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಕುಮಾರಸ್ವಾಮಿ ಯೋಗೇಶ್ವರ್ ಅವರು ಕಂಟೆಸ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಸರ್? ಅವ್ರನ್ನ ಕಂಟೆಸ್ಟ್ ಮಾಡಕ್ಕೆ ಹೇಳ್ರಿ, ಆಮೇಲೆ ಮಾತಾಡೋಣ. ನೀವೇ ಯಾಕೆ ಹೂವೆ ಪೂವೆ ಹೇಳ್ತೀರಾ? ಅವ್ರನ್ನ ಬಂದು ಕಂಟೆಸ್ಟ್ ಮಾಡಕ್ಕೆ ಹೇಳ್ರಿ. ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಲ್ಲೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾ ಇದೆ ಬಿಜೆಪಿ. ಅಲ್ಲಿ ಅಭ್ಯರ್ಥಿಗಳು ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತವಾಗಿದ್ದೀನಿ. ನಾನೇನು ರಾಜ್ಯ ಮಟ್ಟದ ನಾಯಕ ಅಲ್ಲ. ಅದನ್ನ ಅಲ್ಲಿ ಕೇಳ್ಕೊಳ್ಳಿ ಅವರು. ಈಗ ನನ್ನ ಕ್ಷೇತ್ರದ ಅಷ್ಟೇ ಸೀಮಿತ ನಾನು. ರಾಷ್ಟ್ರ ಮಟ್ಟದ ನಾಯಕ ಸರ್, ರಾಷ್ಟ್ರ ಮಟ್ಟದ ನಾಯಕ ಆಗೋದು. ನಿಮಗೆ ಮಾಧ್ಯಮದವ್ರನ್ನ ರಾಷ್ಟ್ರ ಮಟ್ಟಕ್ಕೆ ನನ್ನನ್ನು ತೆಗೆದುಕೊಂಡು ಹೋಗೋದಕ್ಕೆ ಧನ್ಯವಾದ ಹೇಳ್ತೀನಿ. ಸರ್, ಈಗ ಹಾಸನ ಮತ್ತೆ ಮಂಡ್ಯದಲ್ಲಿ JDS ಬದಲಿಗೆ ಬಿಜೆಪಿ ಅಭ್ಯರ್ಥಿನೇ ಆಗ್ತಾರೆ ಅಂತ ಪ್ರೀತಮ್ ಗೌಡ ಹೇಳ್ತಾರೆ. ಅವ್ರು ಏನಾರ ಮಾಡ್ಕೊಳ್ಳಿ ಬಿಡಿ ಸರ್. ಅವರಿಬ್ಬರು ಯಾರೋ ಒಬ್ರು ನಿಂತ್ಕೊಳ್ಳಿ, ನಾವು ಎದುರಿಸ್ತೀವಿ, ತಲೆ ಕೆಡಿಸ್ಕೊಬೇಡಿ. ಯಾಕಂದ್ರೆ JDS ನೋಡ್ರಿ, ಇವತ್ತು ಹಾಸನದ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ಸು 100ಕ್ಕೆ 100 ಭಾಗ ಗೆದ್ದೇ ಗೆಲ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಐತೆ. ಮಂಡ್ಯದಲ್ಲಿ ನಮ್ಗೆ ಇನ್ನೂ ಕೂಡ ಸ್ವಲ್ಪ ಪ್ರಬಲವಾದಂಥ ಪೈಪೋಟಿ ಇದೆ. ಆದರೆ ಹಾಸನದಲ್ಲಿ ಇವತ್ತಿನ ವರದಿ ಪ್ರಕಾರ 100ಕ್ಕೆ 100 ಭಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಸರ್, ಈಗ ನೀವು ಡೆಲ್ಲಿಗೆ ನೀವು ಹೋಗ್ತಾ ಇದ್ರೆ ಹೇಗೆ ಸರ್? ಮತ್ತು ನಮ್ಮ ಪಕ್ಷದ ಆದೇಶ ಇದು. ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ, ನಾಳೆ ಹೋಗ್ತೀವಿ. ಬಿಜೆಪಿ ಸಂಸದರು ಆಹ್ವಾನ ಕೊಟ್ಟಿದ್ದಾರೆ ಸರ್ ಯಾರಿಗೆ? ಎಲ್ರಿಗೂ ದೇವೇಗೌಡರ ಆದಿಯಾಗಿ ಈ ರಾಜ್ಯದ ಹಿತಾಸಕ್ತಿ ಬಗ್ಗೆ ಯಾರ್ಯಾರಿಗೆ ಏನು ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ಆಹ್ವಾನ ಕೊಟ್ಟಿದ್ದೀವಿ. ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದೀವಿ, ದೇವೇಗೌಡರಿಗೂ ಹೇಳಿದ್ದೀವಿ. ಬಹುಶಃ ಅವ್ರು ಬಂದು ಮುಂದೆ ನಿಂತ್ಕೊಂಡ್ರೆ ನಮ್ಮ ಆದಾಯ ಕ್ಲಿಯರ್ ಆಗೋಯ್ತದೆ, ಮೇಕೆದಾಟು ಕ್ಲಿಯರ್ ಆಗೋಯ್ತದೆ. ನೀರಾವರಿ ಬಗ್ಗೆ ಹೆಚ್ಚು ಪರಿಣಿತಿ ಹೊಂದಿರತಕ್ಕಂಥವ್ರು, ನೀರಾವರಿ ವಿಚಾರದಲ್ಲಿ ಹೆಚ್ಚು ಹೋರಾಟ ಮಾಡಿರ್ತಕ್ಕಂಥ ದೇವೇಗೌಡರು ಹೋಗೋದು ಅರ್ಧ ಗಂಟೆ ಕೆಲಸನಪ್ಪ. ಹೋಗ್ಬಿಟ್ಟು ಮೋದಿ ಹತ್ರ ಕೂತ್ಕೊಂಡು ಸೈನ್ ಹಾಕ್ಸ್ಕೊಂಬಂದ್ರೆ ಮುಗ್ದಾಯ್ತು. ಹಾಂ, ಬೆಂಗಳೂರಲ್ಲಿ ಅದೇ ದಿನ ಬಿಜೆಪಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಬೆಂಗಳೂರು ಮುಖ್ಯ ಆಗ್ತದೆ ಅದೇ ದಿನ, ನೀವು ಡೆಲ್ಲಿಲಿ ಮಾಡಿದ್ರೆ ಬೆಂಗಳೂರಲ್ಲಿ ಮಾಡ್ತಾರೆ. ಖಂಡಿತ ಹೋರಾಟ ಮಾಡ್ಬೋದು. ನಾವು ಅವ್ರ ಬೆಂಬಲಕ್ಕೆ ನಿಂತ್ಕೋತೀವಿ. ಸದ್ಯ ಅನುದಾನ ತಂದು ಕೊಟ್ಬಿಟ್ಟು ಆಮೇಲೆ ಕೆಲಸ ಕೇಳಲಿ ಅವರು, BJP ಅವರು. ಥ್ಯಾಂಕ್ ಯು. ಡೆಲ್ಲಿಲಿ ಮಾಡಕ್ಕೆ ಶಕ್ತಿ ಇಲ್ವಲ್ಲ ಗುರು.